This is Supervision Technology on YouTube, a barrier-free journey towards accessible world. If you find our videos are informative, do like, share, comment, and don't forget to subscribe. Also enable notifications. ಸ್ನೇಹಿತರೆ, ಇವತ್ತು ನಾವು ಪೋಕೋ ಹಾಗೂ MI ನ ಕೆಲವು ಕಸ್ಟಮೈಸ್ ಆಂಡ್ರಾಯ್ಡ್ ಮೊಬೈಲ್ನಲ್ಲಿ ಕೊಡಲಾಗುವಂತಹ 3 ಬಟನ್ಗಳ ಸ್ಥಾನಗಳನ್ನು ಬದಲಾಯಿಸೋದು ಹೇಗೆ ಅನ್ನೋಂಥದ್ದನ್ನ ತಿಳಿದುಕೊಳ್ಳೋಣ. ಆ 3 ಮುಖ್ಯವಾದಂತಹ ಬಟನ್ಗಳು ಯಾವುವೆಂದರೆ ಬ್ಯಾಕ್ ಬಟನ್, ಹೋಮ್ ಬಟನ್, ಓವರ್ವ್ಯೂ ಬಟನ್. ಇವು ಸಾಮಾನ್ಯವಾಗಿ ಆರಂಭದಲ್ಲಿ ಎಡಭಾಗದಲ್ಲಿ ಓವರ್ವ್ಯೂ ಬಟನ್, ಮಧ್ಯಭಾಗದಲ್ಲಿ ಹೋಮ್ ಬಟನ್ ಹಾಗೂ ಬಲಭಾಗದಲ್ಲಿ ಬ್ಯಾಕ್ ಬಟನ್ ಸಿಗ್ತಾ ಇದೆ. ಆದ್ರೆ ಇದು ನಮ್ಗೆ ಬೇಡ. ಬ್ಯಾಕ್ ಬಟನ್ ಎಡಗಡೆ ಬೇಕು, ಹೋಮ್ ಬಟನ್ ಮಧ್ಯ ಬೇಕು, ಓವರ್ವ್ಯೂ ಬಟನ್ ಬಲಗಡೆ ಬೇಕು ಅನ್ನೋ ಹಾಗಿದ್ರೆ ನಾವು ಇದನ್ನ ಬದಲಾಯಿಸಬೇಕು. ನಾವು ಇದನ್ನ ಹೇಗೆ ಬದಲಾಯಿಸೋದು ಅಂತ ಹೇಳಿ ಕ್ವಿಕ್ ಆಗಿ ನೋಡ್ಬಿಡೋಣ. ಸೆಟ್ಟಿಂಗ್ಸ್ ಹೋಗ್ತಾ ಇದ್ದೀನಿ. ಇಲ್ಲಿ ಡಿಸ್ಪ್ಲೇಗೆ ಹೋಗ್ಬೇಕು. ಇಲ್ಲಿ ನಾವು ಫುಲ್ ಸ್ಕ್ರೀನ್ ಡಿಸ್ಪ್ಲೇ ಇದನ್ನ ಆಯ್ಕೆ ಮಾಡ್ಕೊಳ್ಬೇಕು. ಇಲ್ಲಿ ನಾವು ಮಿರರ್ ಬಟನ್ಸ್ ಅನ್ನುವಂತ ಈ ಆಪ್ಷನ್ ಏನ್ ಸಿಗುತ್ತೆ, ಇದು ಚೆಕ್ ಬಾಕ್ಸ್ ಚೆಕ್ ಆಗಿರುತ್ತೆ. ಇದನ್ನ ನಾವು ನಾಟ್ ಚೆಕ್ ಮಾಡಿದ್ರೆ ನಮ್ಮ ಬ್ಯಾಕ್ ಬಟನ್ ಲೆಫ್ಟ್ ಗೆ ಬರುತ್ತೆ, ಹೋಮ್ ಬಟನ್ ಮಧ್ಯಕ್ಕೆ ಬರುತ್ತೆ, ಓವರ್ವ್ಯೂ ಬಟನ್ ರೈಟ್ ಗೆ ಬರುತ್ತೆ. ಒಂದ್ ವೇಳೆ ಇದು ಚೆಕ್ ಆಗಿದ್ರೆ ಓವರ್ವ್ಯೂ ಬಟನ್ ಲೆಫ್ಟ್ ಗೆ ಬರುತ್ತೆ, ಹೋಮ್ ಬಟನ್ ಮಧ್ಯಕ್ಕೆ ಬರುತ್ತೆ, ಬ್ಯಾಕ್ ಬಟನ್ ರೈಟ್ ಗೆ ಬರುತ್ತೆ. ಇಲ್ಲಿ ಇನ್ನೊಂದು ಆಪ್ಷನ್ ಇದೆ, ಇಲ್ಲಿ ನೋಡಿ. ಹಾಗೆ ಎಡಗಡೆ ಸ್ವೈಪ್ ಮಾಡಿದ್ರೆ ನಾಟ್ ಸೆಲೆಕ್ಟೆಡ್ ಫುಲ್ ಸ್ಕ್ರೀನ್ ಜೆಸ್ಚರ್ಸ್ ಇದನ್ನೇನು ಆನ್ ಮಾಡಕ್ ಹೋಗ್ಬೇಡಿ. ಇದು ತಮಗೆ ಬಟನ್ಸ್ ಬೇಡ ಅನ್ನೋ ಹಾಗಿದ್ರೆ ತಾವು ಆನ್ ಮಾಡ್ಕೊಳ್ಬಹುದು. ಇದಿಷ್ಟು ಚಿಕ್ಕ ಮಾಹಿತಿ. ಥ್ಯಾಂಕ್ ಯು.